ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ. ಈ ಯಾಕಂದ್ರೆ ಸಾಮಾನ್ಯ ಜನರಿಗೆ ಟಿಕೆಟ್ಗಳನ್ನು ಕೊಡೋದೇ ಕಾಳಸಂತೆಯಲ್ಲಿ ಬರುವಂಥದ್ದು. ನೀವು ಒಂದು ಟಿಕೆಟ್ ನಿಮ್ಮ ಕಡೆ ಹಿಡ್ಕೋಬೇಡ್ರಿ, ಯಾರು ವಿ ಐ ಪಿಗೂ ಕೊಡೋಕೆ ಹೋಗ್ಬೇಡ್ರಿ. ನೀವು ಎಲ್ಲನ ಡೈರೆಕ್ಟ್ ಕೊಡುವಂಥ ನೇರ ವ್ಯವಸ್ಥೆ ಮಾಡುವಂಥದ್ದು ಮಾಡಿರಿ. ಯಾಕೆ ತಮ್ಮ ಕಡೆ ಕೆಲವೊಂದು ಟಿಕೆಟ್ಗಳು ಹಿಡ್ಕೊಂಡು ಕಾಳಸಂತೆಯಲ್ಲಿ ಕೊಡುವಂಥದ್ದು ಮಾಡುವಂಥದ್ದು ಇದು ಎನ್ಕ್ವೈರಿ ಆಗ್ಬೇಕಂತ ವಿನಂತಿ ಮಾಡ್ತೀನಿ. ಗೃಹ ಮಂತ್ರಿಗೆ ಪತ್ರನೂ ಬರೀತಾನಲ್ಲ, ನಾಳೆ ಪತ್ರ ಬರೀತಾ ಇದ್ದೀನಿ. ಈಗ ಪ್ರತಿ ಸಲ ಹೇಳ್ತಿರ್ತಾರೆ, 2-3 ಸಲ ನಾನು ಅವರಿಗೆ ಹೆಂಗೆ ಸಂಪರ್ಕ ಮಾಡೋದು. ಈಗ ನನಗೆ ಕೆಲವೊಂದು ಎಮ್ ಎಲ್ ಎಗಳು ಹೇಳಿದ್ದಾರೆ ಸರಿಯಾಗಿ ಇದನ್ನು ಆಗ್ತಾಯಿಲ್ಲ ಅಂಥೇಳಿ. ಇಲ್ಲಿ ಕೆಲವೊಂದು ಜನ ಕ್ರಿಕೆಟ್ ನೋಡೋಕೆ ಹೋಗುವಂಥ ಕಾಲೇಜ್ ಹುಡುಗರು ಗ್ರೂಪ್ ಆಗಿ ಹೋಗ್ತಾ ಇದ್ದಾರೆ, ಅವರಿಗೆ ಸಿಗೋದೇ ಇಲ್ಲ. ಈಗ ನನ್ನ ಅನುಭವನು ನಾನು ಇವತ್ತು ಒಂದು 10 ಟಿಕೆಟ್ ಆನ್ಲೈನ್ ಮ್ಯಾಗೆ ಸಿಗ್ತಾವೋ, ಇವ್ರ ಕಡೆ ಸಿಗ್ತಾವೋ ಎನ್ಕ್ವೈರಿ ಮಾಡೋವಂಥದ್ದು. ಎನ್ಕ್ವೈರಿ ಮಾಡೋ ಸಮಯನಾಗ ಇವ್ರು ತಪ್ಸ್ಕೊಂಡು ಓಡಾಡುವಂಥದ್ದು ಮಾಡೋದು. ಆ ಸೂಚನೆಯಾಗ ಹೋದ್ರೆ ಅಲ್ಲಿ ಸಿಗ್ತಾಯಿಲ್ಲ, ಅಲ್ಲಿಂದ ಬೇರೆ ಕಡೆ ಓಡಿ ಹೋಗೋದು, ಅಲ್ಲಿ ಫೋನ್ ಮಾಡೋದು ತಗೋತಾ ಇಲ್ಲ. ಇದರ ಅರ್ಥ ಏನು? ನೀವು ಹೇಳಿರಲ್ಲ ನಮ್ಮ ಕಡೆ ಟಿಕೆಟ್ಗಳು ಇಷ್ಟು ಬಂದಿದ್ದು ಇಷ್ಟು ಹೋಗಿದ್ದಾವೆ ಅಂಥೇಳಿ ಯಾಕೆ ಹೇಳ್ತಾ ಇಲ್ಲ? ಅವ್ರು ಟಿಕೆಟ್ ವಿತರಣೆಯಲ್ಲಿ ದೊಡ್ಡ ಅವ್ಯವಹಾರ ಆಗೈತೆ ಅನ್ನೋದು ಭಾಳ ಜನಸಾಮಾನ್ಯರು ಗಮನಕ್ಕೆ ತೊಗೊಂಬರ್ತಾ ಇದ್ದಾರೆ. ಆದರೆ ಇವತ್ತು ನಾನೂ ಸಹ ಅವ್ರ ಕಾರ್ಯದರ್ಶಿ ಅವ್ರನ್ನ ಸಂಪರ್ಕ ಮಾಡುವಂಥ 2-3 ಸಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ನಮ್ಮ ಆಪ್ತ ಸಹಾಯಕನೂ ಅಲ್ಲಿ ಹೋಗಿದ್ದೆ ಟಿಕೆಟ್ ಸಂಬಂಧ. ಮತ್ತು ನಮ್ಮ ಮುಖ್ಯ ಸಚೇತಕರಾದಂಥ ನಮ್ಮ ಪಾಟೀಲ್ ಅವರ PS ಅಮರನಾಥ್ ಅವ್ರ ಕಡೆಯಿಂದನೂ ಅವ್ರಿಗೆ ಫೋನ್ ಮಾಡಿಸಿದ್ದು ನಾನು. ಟಿಕೆಟ ಇಲ್ಲ ಅಂದರೆ ಎಲ್ಲಿ ಹೋಗ್ತಾವ? 2 ಟಿಕೆಟ 5 ಟಿಕೆಟ 4 ಟಿಕೆಟ ಎಷ್ಟು ರೊಕ್ಕ ಬರ್ತಾವೆ ಅಷ್ಟು ರೊಕ್ಕ ಕೊಟ್ಟು ತಗೋಕೆ ರಗಡ ಜನ ಆನ್ಲೈನ್ ಮ್ಯಾಗಿದ್ದು ಬಿಟ್ಟು ಉಳ್ಕಿದ ಟಿಕೆಟ್ಗಳು ಎಲ್ಲಿ ಹೋಗಿದ್ದಾವ? ಎಷ್ಟು ಟಿಕೆಟ್ಗಳು ಕಾಳಸಂತೆಯಲ್ಲಿ ಇವ್ರು ಮಾರಾಡ್ತಾರೆ. ಹೀಗಾಗಿ ನಾನು ಹೋಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ತೀನಿ. ಇದು ಒಂದು ದೊಡ್ಡದು ಫ್ರಾಡ್ ನಡೆದದ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನವರು ಪ್ರತಿ IPL ಮ್ಯಾಚ್ನಾಗ ಏನು ತಮ್ಮಲ್ಲಿರುವಂಥ ಟಿಕೆಟ್ಗಳನ್ನು ಕಾಳಸಂತೆಯಲ್ಲಿ ಮಾರಿ ಅಪಾರ ಹಣವನ್ನು ಗಳಿಸುವಂಥದ್ದು ಇದು ಬಂದ್ ಆಗಬೇಕು. ಅದಕ್ಕೆ ಹೋಮ್ ಮಿನಿಸ್ಟರ್ ಅವರು ಇದನ್ನು ಎನ್ಕ್ವೈರಿ ಮಾಡಬೇಕು. ಆನ್ಲೈನ್ನಾಗ ಎಷ್ಟು ಹರಾಜಾಗಿದ್ದಾವೆ, ಆನ್ಲೈನ್ ಬಿಟ್ಟು ಎಷ್ಟಾಗಿದ್ದಾವೆ, ಆನ್ಲೈನು ಮ್ಯಾಗ ಇನ್ನೂ ಪೂರ್ಣ ಹರಾಜಾಗಿದ್ದಾವೆ ಇಲ್ಲೋ, ಆನ್ಲೈನು ಸರಿಯಾಗಿ ಆಗ್ತಾಯಿತ್ತಿಲ್ಲೋ ನನಗೆ ಡೌಟ್ ಅದ. ಹೀಗಾಗಿ ಭಾಳಷ್ಟು ಜನ ಇಲ್ಲೇ ಅಸೋಸಿಯೇಷನ್ದವ್ರು ಹೇಳಿದ್ದಾರೆ ನನಗೆ, ನನ್ನ ಅನುಭವನೂ ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ಒಂದು ದೊಡ್ಡ